ದಾಖಲೆ ಸಮೇತ ಆರೋಪವನ್ನ ಮಾಡಬೇಕು. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸಿಎಂ ತಿರುಗೇಟನ್ನ ಕೊಟ್ಟಿರುವಂತದ್ದು. ವಿಪಕ್ಷಗಳದ್ದು ಕೇವಲ ಆರೋಪ ಮಾಡುವುದೇ ಕೆಲಸವಲ್ಲ, ದಾಖಲಾತಿಗಳ ಸಮೇತ ಆರೋಪವನ್ನ ಮಾಡಬೇಕು ಅಂತ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಒಂದು ಕಡೆ ಆರೋಪ, ಏನೇ ಆರೋಪ ಮಾಡಿದ್ರು ಕೂಡ ಅದನ್ನ ದಾಖಲಾತಿ ಸಮೇತ ಆರೋಪವನ್ನ ಮಾಡಬೇಕು. ಆರೋಪಗಳನ್ನ ಸಾಬೀತುಪಡಿಸಬೇಕು ಅಂದ್ರೆ ಆಧಾರವಿಲ್ಲದ ಆರೋಪಗಳನ್ನ ಮಾಡಬಾರದು. ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ಹೇಳಿಕೆ ಕೊಟ್ಟಿರುವಂತದ್ದು. 60% ಕಮಿಷನ್ ಆರೋಪ ಮಾಡಿದ ಎಚ್.ಡಿ. ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೊಟ್ಟು ನೀವು ಮಾತನಾಡಿ ಅಂತ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆರೋಪ ಮಾಡಿದ್ರು, ಪ್ರೂವ್ ಮಾಡಲಿ, ಸಾಬೀತು ಮಾಡಕ್ಕೆ ಹೇಳಿ, ಅದನ್ನ ಸಾಬೀತು ಮಾಡಕ್ಕೆ ಹೇಳಿ. 60% ಕಮಿಷನ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಲೆಟ್ ಹಿಮ್ ಪ್ರೂವ್ ಇಟ್. ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನ ಸಾಬೀತು ಮಾಡಬೇಕಲ್ವಾ? ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸ ಮಾಡಬೇಕಲ್ವಾ? ಬರೀ ವಿರೋಧ ಪಕ್ಷದವರು ಬರೀ ಆರೋಪಗಳು ಮಾಡೋದೇ ಕೆಲಸ ಅಲ್ಲ. ಆರೋಪಗಳನ್ನು ಮಾಡಿದ ಮೇಲೆ ಆರೋಪಗಳನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು ಮತ್ತು ಆರೋಪಗಳನ್ನು ದಾಖಲಾತಿಗಳ ಮೂಲಕ ಮಾಡಬೇಕು. ದಾಖಲಾತಿ ಇಲ್ಲದೇನೆ, ಆಧಾರ ಇಲ್ಲದೇನೆ ಆರೋಪಗಳನ್ನು ಮಾಡಬಾರದು. ಅವರ ಪಕ್ಷದ ಗುತ್ತಿಗೆದಾರರೇ ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹೋಗ್ಲಿ, ಅದು ಕಾಂಟ್ರಾಕ್ಟ್ ತಗೋಬೇಕಾದ್ರೆ PWDನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವರುಗಳು ಲೂಟಿ ಹೊಡೆಯೋದೊಂದು ಭಾಗ ಹೊಡಿತಿರೋದು. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡ್ಬೇಕಂತೆ. ಹಿಂದೆ ಯಾವನ PDO ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಹಳ್ಳಿಲಿ ಆ PDO ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಇನ್ನು ಹಲವಾರು ಇಲಾಖೆನಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಜಗಜ್ಜಾಹಿರ ಇದು ಎಲ್ಲಿದೆ? ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತೀರ ಅದಕ್ಕೆ ಹೇಳ್ತಾರೆ, ಇದು ಹೇಳ್ತವೆ. ಮಾನ ಮರ್ಯಾದೆ ಇದೆ ಅವರಿಗೆ. ದುಡ್ಡು ತಿನ್ನಕ್ಕೂ ಒಂದು ಇತಿಮಿತಿ ಬೇಡ, ಇತಿಮಿತಿ ಬೇಡ. ಇದಕ್ಕೆ ಅಧಿಕಾರಿಗಳು ಎಲ್ಲಿನ ಕೆಲಸ ಮಾಡ್ತಾರೆ? ಈ ಥರ ಆಗೋದ್ರೆ ಯಾತಕ್ಕೆ ಆತ್ಮಹತ್ಯೆಗಳು ನಡೀತಾವೆ? ರೈತರ ಆತ್ಮಹತ್ಯೆ ನೋಡ್ತಾ ಇದ್ದು. ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ, ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ. ಈ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ. ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ? ಸತ್ಯಮೇವ ಜಯತೆ. ಅಯ್ಯೋ ರಾಮ, ಏನ್ ಸತ್ಯಮೇವ ಜಯತೆ ಸಿದ್ದರಾಮಯ್ಯನವರೇ? ಹೊರಗಡೆ ನೀವು ಹೇಳೋದಕ್ಕೂ ನಿಮ್ಮ ಆತ್ಮಕ್ಕೆ ಒಂದು ಉತ್ತರ ಕೊಟ್ಟುಕೊಳ್ಳಿ. ನೀವು ಯಾವ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟಲ್ಲೂ ಏನು ಪಾಪ ಹಾಕ್ತೀರಿ. ನಿಜಕ್ಕೂ ಆ ಸತ್ಯಮೇವ ಜಯತೆ ಉಳಿಸಿದ್ದೀರ. ನಿಮ್ಮ ಪಟಾಲಂಗಳು ಬೆಂಗಳೂರು ಹಲವಾರು ಪ್ರಮುಖ ನಗರಗಳಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ. ಬೇಕಾ ವಿಷಯಗಳು? ಎಷ್ಟು ಬೇಕು? ಇದೆಲ್ಲ ನೋಡಿ ಬೇಸತ್ತು ಬಿಟ್ಟುಬಿಟ್ಟಿದ್ದೀವಿ. ಯಾವ್ಯಾವ ರೀತಿ ನಿಮ್ಮ ಮುಂದೆ ಓಡಾಡ್ತಕ್ಕಂಥವ್ರನ್ನ, ರಾಜ್ಯದ ಆಸ್ತಿ ಏನಿದೆ, ಜನತೆಯ ಸಂಪತ್ತನ್ನು ಲೂಟಿ ಯಾವ ರೀತಿ ಮಾಡ್ತಾ ಇದ್ದೀರಿ? ಇತಿಹಾಸ ಇದು. ಇದನ್ನು ನೀವು ಕದ್ದು ಮುಚ್ಚು ಮಾಡ್ಕೊಳ್ಳೋಕ್ಕಾಗಲ್ಲ. ಮುಂದೆ ಇದಕ್ಕೆಲ್ಲ ಬೆಲೆ ತೆರಬೇಕಾಗ್ತದೆ. ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋದಿದೆಯಲ್ಲ. 60 ಅವರ ಪಕ್ಷದ ಗುತ್ತಿಗೆದಾರರೇ
ದಾಖಲಾತಿ ಇಲ್ದೇನೆ ಮೌಸಮಿ ಆರೋಪ ಮಾಡಿದ್ದಾರೆ. ಪ್ರೂವ್ ಮಾಡಲಿ, ಸಾಬೀತು ಮಾಡಕ್ಕೆ ಹೇಳಿ, ಅದನ್ನ ಸಾಬೀತು ಮಾಡಕ್ಕೆ ಹೇಳಿ. 60% ಕಮಿಷನ್ನು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ